ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಶನಿವಾರ ಬೆಳಗ್ಗೆ ನಮ್ಮನೆಯವರು ಎಳ್ನೀರು ಕೊಟ್ಟರು. ಎಳ್ನೀರು ಕೊಟ್ಕೊಂಡು ನಾನು ಇವತ್ತು ವಾರ ಇದ್ದಿದ್ದರಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊಟ್ಟೆ. ನಮ್ಮನೆಯವರು ಪೂಜೆಗೆ ರೆಡಿ ಮಾಡ್ಕೊಂಡು ಪೂಜೆ ಮಾಡಿದ್ರು. ಅಷ್ಟರಲ್ಲಿ ಅಮೆಝಾನ್ ಇಂದ ಒಂದು ಪಾರ್ಸಲ್ ಇದೆ ಅಂತ ಕಾಲ್ ಮಾಡಿದ್ರು, ಅದನ್ನು ಕೂಡ ಇಸ್ಕೊಂಬಂದೆ. ನಮ್ಮನೆಯವರು ತಿಂಡಿ ಏನ್ ಬೇಡ ಅಂದ್ರು, ದೇವಸ್ಥಾನಕ್ಕೆ ಹೋಗಿದ್ರು, ಅಲ್ಲಿ ಪ್ರಸಾದ ಕೊಟ್ರು ಅಂತ ನನಗೂ ಕೂಡ ತಗೊಂಡ್ಬಂದಿದ್ರು. ಅದ್ರ ಜೊತೆ ಹೆಸರುಕಾಳು ದೋಸೆ ಮಾಡ್ಕೊಂಡು ತಿಂಡಿ ಮುಗಿಸ್ಕೊಂಡು ಮತ್ತೆ ಸಂಜೆಯಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೇಗ ರೆಡಿಯಾಗಿ ಹೋಗ್ತಾ ಟೌನ್ ಅಲ್ಲೇನೆ ಕೋನ್ ತಗೊಂಡು ಇವತ್ತು ಒಂದತ್ರ ಮೆಹಂದಿ ಹಾಕೊಡ್ಬೇಕಾಗಿತ್ತು, ಅದನ್ನು ಮುಗಿಸ್ಕೊಂಡು ಮನೆ ಕಡೆ ಬಂದೆ. ಮತ್ತೆ ಸಂಡೇ ಮಾರ್ನಿಂಗ್ ಇಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದು ಫಂಕ್ಷನ್ ಇತ್ತು, ಅದನ್ನ ಮುಗಿಸ್ಕೊಂಡ್ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಟೈಮ್ ರೆಸ್ಟ್ ಮಾಡೋಣ ಅಂತ ಹೋದೆ, ಆದ್ರೆ ನಿದ್ದೆನೆ ಬರ್ಲಿಲ್ಲ. ಅಷ್ಟರಲ್ಲಿ ನನ್ನ ತಂಗಿ ಬರ್ತಿದ್ದೀನಿ ಅಂತ ಕಾಲ್ ಮಾಡಿದ್ರು. ಮನೆ ಕೂಡ ಕ್ಲೀನ್ ಮಾಡಿರ್ಲಿಲ್ಲ, ಅದಕ್ಕೋಸ್ಕರ ಎದ್ದು ಫುಲ್ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಅಷ್ಟರಲ್ಲಿ ನನ್ನ ತಂಗಿ ಮತ್ತೆ ನಮ್ಮ ಚೋಟ ಮರಿ ಮನೆಗೆ ಬಂದ್ರು. ಬೆಳಗ್ಗೆಯಿಂದ ತಲೆನೋವು ಬಂದಿತ್ತು, ಅದರಿಂದ ಒಂದು ಟ್ಯಾಬ್ಲೆಟ್ ತಗೊಂಡು ಕೆಲಸ ಮಾಡಿದ್ದೆ. ಹಾಗೆ ಕೆಲಸ ಮಾಡಿದ್ನಲ್ಲ, ಅದರಿಂದ ಸ್ವಲ್ಪ ತಲೆ ಸುತ್ತಾ ಇತ್ತು. ಅದಕ್ಕೋಸ್ಕರ ನನ್ನ ತಂಗಿ ಮಧ್ಯಾಹ್ನ ಅಡಿಗೆ ಮಾಡಿರ್ಲಿಲ್ಲ ಅಂತ ಬಂದ ತಕ್ಷಣ ಮ್ಯಾಗಿ ಮಾಡ್ತಾ ಇದ್ರು. ಇವತ್ತೇ ಫಸ್ಟ್ ಟೈಮ್ ನಾವು ಊಟಕ್ಕೆ ಅಂತ ಮ್ಯಾಗಿ ಮಾಡ್ಕೊಂಡಿದ್ದು. ಸುಮ್ನೆ ಸ್ನಾಕ್ಸ್ ತರ ಯಾವಾಗಾದ್ರೂ ಒಂದು ಟೈಪ್ ತಿಂತಿದ್ವಿ ಅಷ್ಟೇನೆ. ಊಟ ಮುಗಿಸ್ಕೊಂಡು ಬೆಳಗ್ಗೆನೆ ಸ್ವಲ್ಪ ಬಟ್ಟೆ ಹಾಕಿದ್ದೆ, ಅವನ್ನೆಲ್ಲ ಎತ್ಕೊಂಡ್ಬಂದೆ. ಅದೆಲ್ಲ ಬಟ್ಟೆ ಒಣಗೋ ಅಷ್ಟರಲ್ಲಿ ಇನ್ನೂ ಸ್ವಲ್ಪ ಬಟ್ಟೆ ಹಾಕಿದ್ದೆ, ಅವನ್ನೆಲ್ಲ ಟೆರೆಸ್ ಮೇಲೆ ಹೋಗಿ ಒಣಗಾಕ್ ಬಂದೆ. ಬೆಳಗ್ಗೆಯಿಂದ ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಾ ಇತ್ತು, ಆದ್ರೂ ಕೂಡ ಮನೆ ಕೆಲಸ ಎಲ್ಲ ಮುಗಿಸಿ ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದೆ. ಎಲ್ಲಿಗೆ ಹೋಗ್ತೀನಿ ಅಂತ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ. ಈ ವ್ಲಾಗ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.